Hello everyone. 5th Sem BCom syllabus Income Tax 1. Chapter 1 Introduction to Income Tax presented by Dr. Pramila KS. Today let us discuss about capital receipt and revenue. See, there is difference between these two. Okay, capital and revenue. A clear understanding of distinction between capital receipt and revenue receipt is important because income tax is charged on revenue income and not on capital income unless they are expressly taxable. Okay, we need to divide this capital receipt and revenue receipt and capital expenditure and revenue expenditure and capital loss and revenue loss because the treatment in income tax is different. Capital receipt or expenditure is treated differently from revenue receipt or expenditure. Okay, so clear distinction between these two is very important for tax purpose. ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಈ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ರೆವೆನ್ಯೂ ರಿಸಿಪ್ಟ್ ಅನ್ನ ಬೇರೆ ಬೇರೆ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಟ್ಯಾಕ್ಸ್ ಮಾಡೋ ರೀತಿ ಬೇರೆ ಇರುತ್ತೆ. ರೆವೆನ್ಯೂ ರಿಸಿಪ್ಟ್ ಅಂತಂದ್ರೆ ಟ್ಯಾಕ್ಸ್ ಮಾಡ್ತೀವಿ, ಕ್ಯಾಪಿಟಲ್ ಅಂತಂದ್ರೆ ಟ್ಯಾಕ್ಸ್ ಮಾಡಕ್ ಹೋಗಲ್ಲ. ಬಟ್ ಅದರಲ್ಲಿ ಎಕ್ಸ್ಪ್ರೆಸ್ಲಿ ಇದನ್ನ ಟ್ಯಾಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀವಿ, ಅದರ್ವೈಸ್ ಅದನ್ನ ಟ್ಯಾಕ್ಸ್ ಮಾಡಕ್ ಹೋಗಲ್ಲ. ಓಕೆ, ಸೊ ಲೆಟ್ ಅಸ್ ಸಿ ದ ಡಿಫರೆನ್ಸಸ್ ಬಿಟ್ವೀನ್ ಫಸ್ಟ್ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್. A receipt which is not received regularly and also which a substitute of a source of income is called capital receipt. For example, issue of shares, share premium received, sale of fixed assets, all these are capital receipt. Okay, whereas revenue receipt, a receipt which is received regularly in the course of business is called as revenue receipt. For example, commission received, interest received, etc. ಸೊ ಕ್ಯಾಪಿಟಲ್ ರಿಸಿಪ್ಟ್ ಅಂತಂದ್ರೆ ಏನು? ಕ್ಯಾಪಿಟಲ್ ರಿಸಿಪ್ಟ್ ಅಂತಂದ್ರೆ ಯಾವಾಗ್ಲೂ ಒಂದ್ಸತಿ ರಿಸೀವ್ ಮಾಡುವಂಥದ್ದು. ಇದನ್ನ ಬಿಸ್ನೆಸ್ ಅಲ್ಲಿ ಇವಾಗ ಗೂಡ್ಸ್ ಏನಾದ್ರು ಸೇಲ್ ಮಾಡಿ ನಾವು ತಗೊಂಡಿದೀವಿ ಅಂದ್ರೆ ಅದು ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಓಕೆ, ಡೆಟಾರ್ಸ್ ಇರ್ತಾರೆ, ಡೆಟಾರ್ಸ್ ದುಡ್ಡು ತಂದು ಕೊಡ್ತಾರೆ, ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಬಿಲ್ಸ್ ರಿಸೀವಬಲ್ ಇರುತ್ತೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತೆ ದುಡ್ಡು ರಿಸೀವ್ ಮಾಡ್ತಾ ಇದೀವಿ ಅದರಲ್ಲಿ ಅಂತಂದ್ರೆ ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಅದೇ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಅಂದ್ರೆ ಯಾವಾಗ್ಲೂ ಒಂದ್ಸತಿಗೆ ರಿಸೀವ್ ಮಾಡುವಂಥದ್ದು. ಲೈಕ್ ಇಶ್ಯೂ ಆಫ್ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದೀವಿ, ಯಾವಾಗ್ಲೂ ಇಶ್ಯೂ ಮಾಡ್ತೀವಾ? ಇಲ್ಲ, ಇದನ್ನ ಇಶ್ಯೂ ಯಾವಾಗ ಒಂದ್ಸತಿಗೆ ಇಶ್ಯೂ ಮಾಡ್ತೀವಿ, ಮೇಬಿ ಒನ್ಸ್ ಇನ್ 5 year or 4 year ಲೈಕ್ ದಟ್. ಮತ್ತೆ ಶೇರ್ ಪ್ರೀಮಿಯಂ ರಿಸೀವ್ ಮಾಡೋದು, ಇದೆಲ್ಲ ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಓಕೆ, ಸೊ ಇದನ್ನ ಆಕ್ಚುಲಿ 2 marks ಅಲ್ಲೂ ಕೇಳ್ತಾರೆ, 5 marks ಅಲ್ಲೂ ಕೇಳ್ತಾರೆ. ಡಿಫ್ರೆನ್ಸಸ್ ಅಂದಾಗ ಯೂಶಲ್ ಆಗಿ 5 marks ಅಲ್ಲಿ ಕೇಳ್ತಾರೆ, ಇಲ್ಲ ಅಂತಂದ್ರೆ ಮೀನಿಂಗ್ ಮಾತ್ರ ಕೇಳಿದಾಗ 2 marks ಅಲ್ಲಿ ಕೇಳ್ತಾರೆ. ನೀವು ಮೀನಿಂಗ್ ಬರಿಬೇಕಂದ್ರೆ ವಿತ್ ಎಕ್ಸಾಂಪಲ್ ಬರೀ. Okay, differences between capital and revenue receipt. Capital receipt, sale proceeds of a fixed asset. ಫಿಕ್ಸ್ಡ್ ಅಸೆಟ್ಸ್ ಏನಾದರೂ ಮಾರಾಟ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳ್ತೀವಿ. ಅದೇ ಟ್ರೇಡಿಂಗ್ ಅಸೆಟ್ ನ ಮಾರಾಟ ಮಾಡಿದ್ರೆ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟೀ ಅಂಗಡಿ ಇದೆ. ಟೀ ಅಂಗಡಿನಲ್ಲಿ ನೀವು ಬಿಲ್ಡಿಂಗ್ ಅವ್ರದೇ ಇದೆ, ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಅಲ್ಲಿ ಟೀ ಮಾಡೋದಕ್ಕೆ ಅಂತ ಒಂದು ಸ್ಟವ್ ಕೊಂಡಿರ್ತಾರೆ, ಕುತ್ಕೊಂಡು ಕುಡಿಯೋದಕ್ಕೆ ಚೇರು ಟೇಬಲ್, ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್. ಅದೇ ಅವ್ರೇನ್ ಟೀ ಮಾಡಿ ಕೊಡ್ತಾರೆ ಅದು ಅದರಿಂದ ಬರುವಂತಹ ದುಡ್ಡು ರೆವೆನ್ಯೂ ರಿಸಿಪ್ಟ್ ಆಗುತ್ತೆ ಅಲ್ವಾ? ಆ ಟೀಯನ್ನ ಆ ಟೀ ಮಾರಾಟ ಮಾಡ್ತಾರೆ ನೋಡಿ, ಅದು ಮಾತ್ರ ಅವರಿಗೆ ಅಲ್ಲಿ ಬರುವಂತ ದುಡ್ಡನ್ನ ರೆವೆನ್ಯೂ ರಿಸಿಪ್ಟ್. ಬೈ ಚಾನ್ಸ್ ಇವಾಗ ಸ್ಟವ್ ಹಳೇದಾಯ್ತು, ಸ್ಟವ್ ಮಾರಾಟ ಮಾಡಿದ್ರು, ಅದರಲ್ಲಿಂದ ಬರುವಂತ ದುಡ್ಡನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ. ಓಕೆ, ಸೊ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಏನಾದರೂ ಆಯ್ತು ಅಂದ್ರೆ ಕ್ಯಾಪಿಟಲ್ ರಿಸಿಪ್ಟ್, ಟ್ರೇಡಿಂಗ್ ಅಸೆಟ್ ಮಾರಾಟ ಮಾಡಿದ್ರೆ ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ನೆಕ್ಸ್ಟ್, ಅ ರಿಸಿಪ್ಟ್ ಇನ್ ಸಬ್ಸ್ಟಿಟ್ಯೂಷನ್ ಆಫ್ ಸೋರ್ಸ್ ಆಫ್ ಇನ್ಕಮ್ ಇಸ್ ಕ್ಯಾಪಿಟಲ್ ರಿಸಿಪ್ಟ್. ಓಕೆ, a receipt in substitution of income is revenue receipt. So ಸೋರ್ಸ್ ಆಫ್ ಇನ್ಕಮ್ ಏನಾದ್ರೂ ಅಲ್ಲಿ ಜಾಸ್ತಿ ಆಗಿ ಬಂತು ಅಂದ್ರೆ ಅದನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳ್ತೀವಿ. ಅದೇ ಸಬ್ಸ್ಟಿಟ್ಯೂಷನ್ ಆಫ್ ಇನ್ಕಮ್ ಸಬ್ಸ್ಟಿಟ್ಯೂಷನ್ಗೆ ಏನಾದ್ರೂ ರಿಸಿಪ್ಟ್ ಆದ್ರೆ ಅದನ್ನ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಕಾಂಪನ್ಸೇಷನ್ ರಿಸೀವ್ಡ್ ಫಾರ್ ಲಾಸ್ ಆಫ್ ಬಿಸ್ನೆಸ್ಸೇ ಹಾಳಾಗೋಯ್ತು ಆಯ್ತಾ. ಅಲ್ಲಿ ಫಾರ್ ಎಕ್ಸಾಂಪಲ್ ಟೀ ಅಂಗಡಿ ಇದೆ,
ಆ ಟೀ ಅಂಗಡಿ ಮೇ ಬಿ ಫ್ಲಡ್ಸ್ ಬಂದು ಆ ಟೀ ಅಂಗಡಿನೇ ಕೊಚ್ಕೊಂಡು ಹೊಟ್ಟೋಯ್ತು, ಬಿಸ್ನೆಸ್ ಫುಲ್ಲು ಹೊಟ್ಟೋಯ್ತು. ಅಲ್ಲಿಗೆ ಏನಾದರೂ ಕಾಂಪನ್ಸೇಷನ್ ಬಂತು ಅಂದರೆ ಕ್ಯಾಪಿಟಲ್ ರಿಸಿಪ್ಟ್ ಅಂತೀವಿ. ಸರಿ, ಡ್ಯೂ ಟು ಕೊರೋನಾ ಎಫೆಕ್ಟಿಂದ ಟೀ ಅಂಗಡಿ ಚೆನ್ನಾಗಿ ನಡೆದಿಲ್ಲ, ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಏನೋ ಕಾಂಪನ್ಸೇಷನ್ ರಿಸಿಪ್ಟ್ ಫಾರ್ ಲಾಸ್ ಆಫ್ ಪ್ರಾಫಿಟೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಟೀ ಅಂಗಡಿಯವ್ರಿಗೂ ಒಂದು 10,000 ರೂಪಾಯಿ ಏನೋ ದುಡ್ಡು ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಅಂತ ಹೇಳಿದ್ರೆ ಅದು ರೆವಿನ್ಯೂ ರಿಸಿಪ್ಟ್. ಓಕೆ, ಸೊ ಲಾಸ್ ಆಫ್ ಬಿಸ್ನೆಸ್ಗೆ ಕಾಂಪನ್ಸೇಷನ್ ರಿಸೀವ್ ಮಾಡಿದ್ರೆ ಕ್ಯಾಪಿಟಲ್ ರಿಸಿಪ್ಟ್, ಲಾಸ್ ಆಫ್ ಪ್ರಾಫಿಟ್ಗೆ ಕಾಂಪನ್ಸೇಷನ್ ರಿಸೀವ್ ಮಾಡಿದ್ರೆ ರೆವಿನ್ಯೂ ರಿಸಿಪ್ಟ್. ನೆಕ್ಸ್ಟ್, subsidies or grants received from the government for any development scheme is capital receipt. Whereas revenue receipt ಬಂದ್ರೆ subsidy or grants received from the government for meeting foreign competition meet ಮಾಡೋದಕ್ಕೆ ಬಂತು ಅಂದ್ರೆ revenue receipt. Okay, any other development scheme ಗೆ ಅಂತ ಬಂದ್ರೆ capital receipt. Next, insurance money received for the loss of capital asset ಲಾಸ್ ಆಗಿ ಇನ್ಶೂರೆನ್ಸ್ ಮನಿ ಬಂದ್ರೆ ಅದು ಕ್ಯಾಪಿಟಲ್ ರಿಸಿಪ್ಟ್. ಇನ್ಶೂರೆನ್ಸ್ ಮನಿ ರಿಸೀವ್ ಫಾರ್ ಲಾಸ್ ಆಫ್ ಟ್ರೇಡಿಂಗ್ ಅಸೆಟ್ ಆದ್ರೆ ಅದನ್ನ ರೆವಿನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ. ಓಕೆ, ಫಿಕ್ಸೆಡ್ ಅಸೆಟ್ ಬಿಲ್ಡಿಂಗ್ ಹಾಳಾಯ್ತು, ಇನ್ಶೂರೆನ್ಸ್ ಕಂಪನಿಯವರು ಒಂದಷ್ಟು ದುಡ್ಡು ಕೊಟ್ಟರು, ಕ್ಯಾಪಿಟಲ್ ಅಸೆಟ್. ಅದೇ ಸ್ಟಾಕ್ ಹಾಳಾಗೋಯ್ತು, ಇನ್ಶೂರೆನ್ಸ್ ಕಂಪನಿಯಿಂದ ದುಡ್ಡು ಕೊಟ್ಟರು, ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಓಕೆ, ಸೊ ಕ್ಯಾಪಿಟಲ್ ರಿಸಿಪ್ಟ್ ಇಸ್ ನಾನ್ ರೆಕರಿಂಗ್ ಇನ್ ನೇಚರ್, ಯಾವಾಗಲೂ ಆಗಲ್ಲ, ಯಾವಾಗಲೂ ಒಂದ್ಸತಿ ಆಗುತ್ತೆ. ಓಕೆ, ತುಂಬಾ ರೆಕರಿಂಗ್ ಅಲ್ಲಿ ಇರಲ್ಲ ಅದು. whereas revenue receipt are recurring in nature, ಮತ್ತೆ ಮತ್ತೆ ಬರ್ತಾರೆ. ಓಕೆ, ಸೊ ನೆಕ್ಸ್ಟ್, ಮೀನಿಂಗ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಇಲ್ಲಿ ಸ್ಟೂಡೆಂಟ್ಸ್ ಮಾಡೋ ತಪ್ಪೇನು ಅಂತಂದ್ರೆ ಅವರು ಕ್ಯಾಪಿಟಲ್ ರಿಸಿಪ್ಟ್ ಕೇಳ್ತಾ ಇದಾರ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೇಳ್ತಾರ, ಅಥವಾ ಕ್ಯಾಪಿಟಲ್ ಲಾಸ್ ಕೇಳ್ತಾರ. ಕರೆಕ್ಟಾಗಿ ನೀವು ಕ್ವಶನ್ ಓದ್ಕೋಬೇಕು, ಆಯ್ತಾ. ರಿಸಿಪ್ಟು, ಎಕ್ಸ್ಪೆಂಡಿಚರ್, ಲಾಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಇಟ್ ಈಸ್ ಅನ್ ಎಕ್ಸ್ಪೆಂಡಿಚರ್ whose benefit is not exhausted in just 1 year, but it is available for more than 1 year. For example, purchase of fixed assets. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆ ಎಕ್ಸ್ಪೆಂಡಿಚರ್ ಮಾಡಿರೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಸಿಗ್ತಿದೆ ನೋಡಿ, ಆ ಬೆನಿಫಿಟ್ ಬರೀ 1 ವರ್ಷದೊಳಗಡೆ ತೀರ್ಕೊಳ್ಳಲ್ಲ, ಮತ್ತೆ ಎಷ್ಟೊಂದು ದಿನಕ್ಕೆ ಇರುತ್ತೆ. ಇವಾಗ ಬಿಲ್ಡಿಂಗ್ ತಗೊಂಡ್ರೆ 1 ವರ್ಷಕ್ಕೆಲ್ಲ ಇದಾಗ್ಬಿಡುತ್ತಾ? ಸುಮಾರು ವರ್ಷ ಇರುತ್ತೆ. ಈವನ್ ಫರ್ನಿಚರ್ಸ್ ಸುಮಾರು ವರ್ಷ ಇರುತ್ತೆ, ಮೆಷಿನರೀಸ್ ಇವೆಲ್ಲ ನೋಡಿ ತುಂಬಾ ವರ್ಷದವರೆಗೆ ಬಾಳಿಕೆ ಬರುತ್ತೆ. ಸೊ ಬೆನಿಫಿಟ್ ಇಸ್ ಎಕ್ಸ್ಟೆಂಡೆಡ್ ವಿಚ್ ಇಸ್ ನಾಟ್ ಎಕ್ಸಾಸ್ಟೆಡ್ ವಿತ್ ಇನ್ 1 year. ಅದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಇಟ್ ರೆಫರ್ಸ್ ಟು ದ ಎಕ್ಸ್ಪೆಂಡಿಚರ್ whose benefit get exhausted within 1 year. It is incurred for the day-to-day running of business or for maintenance of business. For example, purchase of goods. ಇವಾಗ ಗೂಡ್ಸ್ ಏನೋ ತಗೊಂಬಂದಿದ್ದಾರೆ, ಅದನ್ನೇನು ವರ್ಷಾನ್ಗಟ್ಲೆ ಇಟ್ಕೊಳಕ ತಗೊಂಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಟೀ ಅಂಗಡಿನಲ್ಲೇ ಇಟ್ಕೊಳ್ಳಿ, ಆ ಟೀ ಪುಡಿ ಏನೋ ತಂದಿದ್ದಾರೆ, ಶುಗರ್ ತಂದಿದ್ದಾರೆ ಅಂದ್ರೆ ಏನು ವರ್ಷಾನ್ಗಟ್ಲೆ ಅಲ್ಲೇ ಇರೋಕ ತರ್ತಾರೆ, ಅದನ್ನ ಬೇಗ ಸೇಲ್ ಮಾಡೋದಕ್ಕೆ ಅಂತ ತಂದಿರ್ತಾರೆ. ಸೊ ಅದ್ರ ಮೇಲೆ ಬಂದಿರುವಂತ ಎಕ್ಸ್ಪೆಂಡಿಚರ್ಸ್ ಏನ್ ಇನ್ಕರ್ ಮಾಡಿರ್ತಾರೆ ನೋಡಿ, ಅವೆಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಅದು ರೆಕರಿಂಗ್, ಮತ್ತೆ ಮತ್ತೆ ತಗೊಂಡ್ಬರ್ಬೇಕು, ಸೇಲ್ ಆಗ್ತಾ ಇರುತ್ತೆ, ತರಬೇಕಾಗುತ್ತೆ. ಓಕೆ, next let us see the differences between capital expenditure and revenue expenditure. Capital expenditure is incurred for acquiring fixed assets extended for the use in the business. ಫಿಕ್ಸ್ಡ್ ಅಸೆಟ್ ನ ತರೋದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಬಿಲ್ಡಿಂಗ್ ತರಕ್ಕೆ, ಮೆಷಿನರಿ ತರಕ್ಕೆ, ಫಿಕ್ಸ್ಡ್ ಅಸೆಟ್ಸ್, ಫರ್ನಿಚರ್ ಇಂತ ತರೋದಕ್ಕೆ ಸ್ಪೆಂಡ್ ಮಾಡಿರ್ತಾರೆ, ಆಯ್ತಾ, ಅವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. Revenue expenditure is incurred for acquiring goods meant for resale. ಗೂಡ್ಸ್ ಏನೋ ತಗೊಂಬಂದ್ರು ರೀಸೇಲ್ ಮಾಡಕ್ಕೆ ಅಂತ, ಓಕೆ, ಅದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಇಟ್ ಈಸ್ ಇನ್ಕರ್ಡ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್ ಫಾರ್ ಎಕ್ಸ್ಟೆಂಡಿಂಗ್ ಆರ್ ಇಂಪ್ರೂವಿಂಗ್ ದ ಎಕ್ಸಿಸ್ಟಿಂಗ್ ಫಿಕ್ಸ್ಡ್ ಅಸೆಟ್ಸ್. ಎಕ್ಸಿಸ್ಟಿಂಗ್ ಫಿಕ್ಸ್ಡ್ ಅಸೆಟ್ಸ್ ನ ಇಂಪ್ರೂವ್ ಮಾಡೋದಕ್ಕೆ, ಓಕೆ, ಅಥವಾ ಅದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಳಸೋದಕ್ಕೆ ಅಂತ ಏನಾದರೂ ಖರ್ಚು ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ರಿನೋವೇಟ್ ಮಾಡ್ತಾ ಇದ್ದಾರೆ, ಓಕೆ, ಇದೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರಿನೋವೇಷನ್ ಮಾಡೋದೆಲ್ಲ. ಅದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಇಟ್ ಈಸ್ ಇನ್ಕರ್ಡ್ ಫಾರ್ ಮೇಂಟೈನಿಂಗ್ ಫಿಕ್ಸ್ಡ್ ಅಸೆಟ್ಸ್ ಇನ್ ಗುಡ್ ವರ್ಕಿಂಗ್ ಕಂಡೀಷನ್.
ಒಳ್ಳೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ಏನಾದರೂ ಸ್ಪೆಂಡ್ ಮಾಡಿದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ರಿಪೇರ್ ವರ್ಕ್ಸ್ ಇರ್ಬೋದು ಅಥವಾ ಪೇಂಟಿಂಗ್ ಇರ್ಬೋದು, ಇವೆಲ್ಲ ಏನಾಗುತ್ತೆ ಅಂದ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಆಯಿಲು ಗ್ರೀಸು ಮೆಷಿನರಿಗೆ ಹಾಕೋದು, ಇವೆಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ವಾ? ಅವಾಗ ಮಾಡ್ತಾ ಇದ್ರೆ ಮಾತ್ರ ಫಿಕ್ಸ್ಡ್ ಅಸೆಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. The benefit of capital expenditure extends to more than 1 year. ಒಂದ್ ವರ್ಷಕ್ಕಿಂತ ಜಾಸ್ತಿ ಅದರ ಬೆನಿಫಿಟ್ ನಾವು ಪಡಿತಾ ಹೋಗ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇವತ್ತೇನು ಸ್ಪೆಂಡ್ ಮಾಡಿದೀವಿ ಅದರ ಬೆನಿಫಿಟ್ನ ಮೋರ್ ದ್ಯಾನ್ 1 year ವಿ ಕ್ಯಾನ್ ಟೇಕ್ ದ ಬೆನಿಫಿಟ್ ಆಫ್ ಇಟ್. ಅದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆದ್ರೆ ದ ಬೆನಿಫಿಟ್ ಆಫ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಸ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 1 year. ಮ್ಯಾಕ್ಸಿಮಮ್ ಅಂತಂದ್ರೆ 1 year. ಓಕೆ, ಅದ್ರ ಮೇಲೆ ಇವಾಗ ಗ್ರೀಸು ಆಯಿಲ್ ಹಾಕಿದ್ರೆ 1 ವರ್ಷವರೆಗೆ ಕಾಯಕ್ಕಾಗುತ್ತಾ? ಮತ್ತೆ ಅದು 15 days ಎವ್ರಿ 1 week, ಇಟ್ ಡಿಪೆಂಡ್ಸ್ ಆನ್ ದಿ ಯೂಸೇಜ್ ಆಫ್ ದಿ ಮೆಷಿನರಿ. ಅವಾಗ ಆಗ್ತಾ ಇದ್ರೆ ಮಾತ್ರ ಅದು ಚೆನ್ನಾಗಿ ಬಳಕೆ ಬರುವಂಥದ್ದು ಅಲ್ವಾ? ಸೊ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್. ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್ ದ ರೆವಿನ್ಯೂ ಅರ್ನಿಂಗ್ ಕೆಪಾಸಿಟಿ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನ್ ಮಾಡುತ್ತೆ, ಇವಾಗ ಒಳ್ಳೊಳ್ಳೆ ಇದನ್ನ ಮೆಷಿನರೀಸ್ ಎಲ್ಲ ತಗೊಂಬಂದ್ರೆ ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಜಾಸ್ತಿ ಸೇಲ್ ಮಾಡ್ಬೋದು, ಜಾಸ್ತಿ ರೆವಿನ್ಯೂ ಬರುತ್ತೆ. ಸೊ ರೆವಿನ್ಯೂ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದ್ರಿಂದ. ಅದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ರೆವಿನ್ಯೂ ಆಫ್ ದಿ ಬಿಸ್ನೆಸ್. ರೆವಿನ್ಯೂ ಇನ್ಕಮ್ ಜಾಸ್ತಿ ಆಗುತ್ತೆ. ಇದು ಕೆಪಾಸಿಟಿ ಜಾಸ್ತಿ ಮಾಡುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇನ್ಕಮ್ ಜನರೇಟ್ ಮಾಡುವಂತ ಕೆಪಾಸಿಟಿ ಬರುತ್ತೆ. ಅದೇ ರೆವಿನ್ಯೂ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂದ್ರೆ ರೆವಿನ್ಯೂ ಇನ್ಕಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ನಾನ್ ರೆಕರಿಂಗ್ ಇನ್ ನೇಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್ ರೆಕರಿಂಗ್ ಇನ್ ನೇಚರ್, ಮತ್ತೆ ಬರ್ತಾ ಇರುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ರೆಕಾರ್ಡೆಡ್ ಇನ್ ಬ್ಯಾಲೆನ್ಸ್ ಶೀಟ್, whereas revenue expenditure is recorded in profit and loss account. So these two differences, capital expenditure gunu revenue expenditure. So section B andre 5 marks alli ಅಥವಾ 6 marks ಅಲ್ಲಿ ಕೇಳುವಂತ ಕ್ವೆಶ್ಚನ್ ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಲೆಟ್ us see the meaning of capital losses and revenue losses. ಕ್ಯಾಪಿಟಲ್ ಲಾಸ್ ಅಂತಂದ್ರೆ ಏನು? It is related to some capital assets of the business. For example, loss due to sale of asset, loss due to liquidation of the company. ಇವಾಗ ಬಿಲ್ಡಿಂಗ್ ಮಾರಾಟ ಮಾಡ್ತಾ ಇದ್ದಾರೆ, ಅದು ಲಾಸ್ ಅಲ್ಲಿ ಆಯ್ತು. ಬುಕ್ ವ್ಯಾಲ್ಯೂ ಒಂದು 25 lakhs ಇದೆ, ಬಟ್ ಅವ್ರು ನಮಗೆ ಕೊಟ್ಟಿರೋದು 22 lakhs ಅಂತಂದ್ರೆ there is a loss of 3 lakhs. 3 ಲಕ್ಷ ರೂಪಾಯಿ ಲಾಸ್ ಆಯ್ತು. ಫಿಕ್ಸ್ಡ್ ಅಸೆಟ್ಸ್ ಅನ್ನ ಮಾರಾಟ ಮಾಡಿದಾಗ ಲಾಸ್ ಆದ್ರೆ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ತಾರೆ. ಇದು ಅಷ್ಟೇ, ನಾವೇನ್ ದಿನ ಫಿಕ್ಸ್ಡ್ ಅಸೆಟ್ ನ ಮಾರಾಟ ಮಾಡಲ್ಲ, ಯಾವಾಗ್ಲೂ ಒಂದ್ಸತಿ ಮಾರಾಟ ಮಾಡ್ತಾರೆ. ಸೊ ಅಂತ ಸಮಯದಲ್ಲಿ ಪ್ರಾಫಿಟ್ ಆದ್ರೂ ಕ್ಯಾಪಿಟಲ್ ಪ್ರಾಫಿಟ್, ಲಾಸ್ ಆದ್ರೂ ಕ್ಯಾಪಿಟಲ್ ಲಾಸ್. ರೆವಿನ್ಯೂ ಲಾಸ್ ಅಂತ ಅಂದ್ರೆ ಇಟ್ ಈಸ್ ಒನ್ ವಿಚ್ ಅ ಬಿಸ್ನೆಸ್ ಸಸ್ಟೈನ್ಸ್ ಬೈ ಸೇಲ್ ಆಫ್ ಗೂಡ್ಸ್ ಆಫ್ ಬಿಸ್ನೆಸ್ ಆರ್ ಬೈ ಡಿಸ್ಟ್ರಕ್ಷನ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಆಫ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಲಾಸ್ ಇನ್ಕರ್ಡ್ ಡ್ಯೂ ಟು ಸೇಲ್ ಆರ್ ಥೆಫ್ಟ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಸೊ ಯೂಶಲ್ ಆಗಿ ನಾರ್ಮಲ್ ಆಗಿ ಕೆಲವೊಂದು ಲಾಸಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈ ಹಾಲು ಮಾರಾಟ ಮಾಡ್ತಾರೆ ನೋಡಿ, ಈ ಹಾಲು ಅಳಿಬೇಕಂತಂದ್ರೆ ಇವಾಗ ಒಂದು 100 liters ಆಫ್ ಮಿಲ್ಕ್ ಅದನ್ನ ಬೇರೆಯವ್ರಿಗೆ ಮಾರಾಟ ಮಾಡ್ಬೇಕಂದ್ರೆ 1 liter 2 liter ಈ ತರ ಕೊಡ್ತಾ ಇರ್ತಾರೆ ಒಬ್ಬೊಬ್ರಿಗೆ. ಈ 100 liter ಮಾರಾಟ ಮಾಡ್ಬೇಕಂದ್ರೆ ಸ್ವಲ್ಪ ಅಂತ ಕೆಳಗೆ ಚೆಲ್ಲಿ ಒಂದು 2 liter ಚೆಲ್ಲೋಯ್ತು ಅಂತ ತಿಳ್ಕೊಳ್ಳಿ. ಕೆಲವರು 1/4 liter, ಕೆಲವರು ಅರ್ಧ ಲೀಟರ್, 1 liter ಈ ತರ ಅವ್ರು ಕೇಳಿದಷ್ಟು ಕೊಡ್ಬೇಕಂದ್ರೆ ಒಂದು 2 liter ವರೆಗೆ ಚೆಲ್ಲೋಯ್ತು. ಇದು ನಾರ್ಮಲ್ ಲಾಸ್ ಇದು ಅಲ್ವಾ? ಇದರಲ್ಲಿ ಅಬ್ನಾರ್ಮಲ್ ಏನೂ ಇಲ್ಲ, ನಾರ್ಮಲ್ ಆಗಿ ಆಗುವಂತ ಲಾಸ್ ಇದು. ಸೊ ಈ ತರ ಕೆಲವೊಂದು ರೆವಿನ್ಯೂ ಲಾಸಸ್ ಆರ್ ನಾರ್ಮಲ್. ಫಾರ್ ಎಕ್ಸಾಂಪಲ್, ಇವಾಗ ಬಿಸ್ನೆಸ್ ಅಲ್ಲಿ ಕಳ್ತನ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅಂದ್ರೆ ಇವಾಗ ಏನೋ ಕಸ್ಟಮರ್ ಬರ್ತಾರೆ, ಏನೋ ಖರೀದಿ ಮಾಡೋ ತರ ಬರ್ತಾರೆ, ಅಲ್ಲಿರೋ ಏನೋ ಒಂದು ಕ್ಯಾಲ್ಕುಲೇಟರ್ ತಗೊಂಡೋಗಿರ್ಬೋದು ಅಥವಾ ಕ್ಯಾಶ್ ತಗೊಂಡೋಗಿರ್ಬೋದು, ಬೇರೇನೋ ವಸ್ತುನ ತಗೊಂಡೋಗಿರ್ತಾರೆ. ಓಕೆ, ಈ ತರ ತಗೊಂಡೋಗೋದು ಅವಾಗ ಆಗ್ತಾನೆ ಇರುತ್ತೆ. ಸೊ ರೆವಿನ್ಯೂ ಲಾಸ್ ಇದು. ಓಕೆ, ಕ್ಯಾಪಿಟಲ್ ಲಾಸ್ ಅಂತಂದ್ರೆ ಕ್ಯಾಪಿಟಲ್ ಅಸೆಟ್ಸ್ ಅನ್ನ ಮಾರ್ಬೇಕಂದ್ರೆ
ಆಗುವಂಥ ಲಾಸ್ನ ಕ್ಯಾಪಿಟಲ್ ಲಾಸ್ ಅಂತ. ಓಕೆ, ಸೊ ಈ ಡಿಫ್ರೆನ್ಸಸ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.